ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ಇಂದು ನಾವು ಒಂದು ಬಾಳಕದ ಮೆಣಸಿಕಾಯಿ ಅಥವಾ ಮಜ್ಜಿಗೆ ಮೆಣಸಿಕಾಯಿ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಮಾಡೋಣ ಬನ್ನಿ. ತುಂಬ ಸುಲಭ ಮತ್ತು ತುಂಬ ರುಚಿಯಾಗಿರ್ತಕ್ಕಂತಹ ಮಜ್ಜಿಗೆ ಮೆಣಸಿಕಾಯಿ. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಮೆಂತ್ಯ ಮತ್ತು ಉಪ್ಪನ್ನು ಈ ರೀತಿ ಸಣ್ಣಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಬಿಡಿ. ಈ ರೀತಿ ಪೌಡ್ರ್ ಆಗಿದ್ದರೆ ಸಾಕು. ನಂತರ ಮಜ್ಜಿಗೆ ಮೆಣಸಿಕಾಯಿನ ಚೆನ್ನಾಗಿ ವಾಶ್ ಮಾಡಿ ನೀರಿಲ್ಲದೆ ಇರೋ ಹಾಗೆ ಅದನ್ನು ಕ್ಲೀನಾಗಿ ಒರೆಸ್ಕೋಬೇಕು. ಒಂದು ವೈಟ್ ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ರೆ ಸಾಕು. ಅದು ನೀರಿನ ಅಂಶ ಇರೋದು ಬೇಡ. ನಂತರ ನಾವು ಈ ಪೌಡ್ರನ್ನ ಏನು ಮಾಡ್ಕೊಂಡಿರ್ತೀವಲ್ಲ, ಮೆಂತ್ಯ ಪುಡಿ ಮತ್ತು ಉಪ್ಪು ಎರಡನ್ನೂ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ, ಆ ಪೌಡ್ರನ್ನ ತೊಗೊಂಡು ಸ್ವಲ್ಪ ಗಟ್ಟಿ ಮೊಸರು, ಹುಳಿ ಮೊಸರು ಇದ್ದರೂ ಓಕೆ, ಇಲ್ಲಾಂದರೆ ಫ್ರೆಶ್ ಆಗಿರೋ ಮೊಸರು ಇದ್ದರೂ ಓಕೆ. ಸೊ ಅದನ್ನು ನಾವು 1-2 ಸ್ಪೂನ್ ಹಾಕ್ಕೊಂಡು ನಾವು ಕ್ವಾಂಟಿಟಿ ನೋಡ್ಕೋಬೇಕಾಗುತ್ತೆ. ಸೊ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಮೆಂತ್ಯ ಪುಡಿ. ಹಾಗಾಗಿ ನೋಡಿಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಇದ್ದರೆ ಸಾಕು. ಒಳಗಡೆ ಸ್ಟಫ್ ಮಾಡೋಕ್ಕೆ ನೀಟಾಗಿ ಅದು ಕುತ್ಕೋಬೇಕು. ಆ ಥರ ಇರಬೇಕು, ತುಂಬ ನೀರಾಗಬಾರ್ದು. ನಂತರ ನಾವು ಮಜ್ಜಿಗೆ ಮೆಣಸಿಕಾಯಿನ ತೊಗೋಬೇಕಾಗುತ್ತೆ. ತುಂಬ ಖಾರದ ಮೆಣಸಿಕಾಯಿ ಆದರೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಮಜ್ಜಿಗೆ ಮೆಣಸಿಕಾಯಿನ ತೊಗೊಂಡು ಈ ರೀತಿ ಮಧ್ಯ ಚೆನ್ನಾಗಿ ಅದನ್ನು ಸೀಳಬೇಕು. ಬೀಜ ತೆಗಿಯೋದೇನು ಬೇಕಾಗಲ್ಲ. ಸೊ ಹೀಗೆ ಎಲ್ಲ ತೆಗೆದು ಸೀಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಅದ್ರ ಒಳಗಡೆ ನಾವು ಏನು ಮೆಂತ್ಯ ಪುಡಿ ಇರುತ್ತಲ್ಲ, ಉಪ್ಪು ಮತ್ತು ಮೆಂತ್ಯ ಪುಡಿ ಮೊಸರಲ್ಲಿ ಹಾಕಿ ಕಲಸಿರ್ತೀವಲ್ಲ, ಅದನ್ನು ನೀಟಾಗಿ ಸ್ಟಫ್ ಮಾಡಬೇಕು. ನೋಡಿ, ಆ ರೀತಿ ತುಂಬಿಕೊಂಡು ಆಮೇಲೆ ಅದು ಹೊರಗಡೆ ಇರ್ತಕ್ಕಂಥದ್ದು ಅಷ್ಟು ಬಿಟ್ಟು ಮೇಲೇನಿರುತ್ತಲ್ಲ ಅದನ್ನೆಲ್ಲ ತೆಗೆದು ಬಿಡಬೇಕು. ಸಾಕು. ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಉಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ. ಉಪ್ಪು ತುಂಬ ಕಡಿಮೆ ಆದರೆ ಅಷ್ಟು ರುಚಿ ಅನಿಸೋದಿಲ್ಲ. ಅದು ಬಿಸಿಲಿಗೆಲ್ಲ ಒಣಗಿದ ಮೇಲೆ ಉಪ್ಪು ಕಡಿಮೆನೇ ಆಗುತ್ತೆ. ಹಾಗಾಗಿ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಜಾಸ್ತಿನೇ ಹಾಕ್ಕೊಂಡೆ ನೀವು ಕಲಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಎಲ್ಲ ಮೆಣಸಿಕಾಯಿನ ತುಂಬಿ ರೆಡಿ ಮಾಡಿ ಇಟ್ಕೊಂಡು ಬಿಸಿಲಿಗೆ ಒಣಗಿಸ್ಕೋಬೇಕು. ಒಂದು 3-4 ದಿನ ಬೇಕು ಚೆನ್ನಾಗಿ ಒಣಗಬೇಕಂದ್ರೆ. ನೋಡಿ, ಹೀಗಾಗುತ್ತೆ. ಒಣಗಿದ್ರೆ ತುಂಬ ರುಚಿಯಾಗಿರುತ್ತೆ. ನಂತರ ಇದನ್ನ ಎಣ್ಣೆಯಲ್ಲಿ ಕರ್ಕೊಂಡು ತಿಂದರೆ ಅನ್ನಕ್ಕಾಗಲಿ ಎಲ್ಲದಕ್ಕೂ ಸೈಡು ತುಂಬ ರುಚಿಯಾಗಿ ಬರುತ್ತೆ. ನೀವು ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನಾವು ಮಂಡಕ್ಕಿ ಕೂಡ ಹಚ್ಕೊಂಡು ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ.